ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 131 ಮಾನ್ಯ ಅರಣ್ಯ ಸಚಿವರಿಗೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ಒದಗಿಸಿದರೆ ಇಲ್ಲಿ ಮುಖ್ಯವಾಗಿ 4 ವಿಷಯಗಳಲ್ಲಿ ಸ್ಪಷ್ಟನೆ ಬೇಕು ಅಂತ ಕೇಳಕ್ಕೆ ಬಯಸ್ತೀನಿ ಮಾನ್ಯ ಸಭಾಪತಿಗಳೇ. ಮೊದಲನೇದಾಗಿ ಇತ್ತೀಚೆಗೆ ಬೇಲೂರು ತಾಲೂಕಿನಲ್ಲಿ ಏನು 3 ಪ್ರಕರಣಗಳು ಆನೆ ದಾಳಿ ಸಂಬಂಧಪಟ್ಟಂಗೆ ಸಾವು ನೋವುಗಳಾಗಿದ್ದು, ಆ ವಿಷಯವಾಗಿ ನಾನು ಕೂಡ ಪ್ರತ್ಯೇಕವಾಗಿ ಎಲ್ಲ ಮನೆಗಳಿಗೂ ಕೂಡ ಭೇಟಿ ಕೊಟ್ಟಿದ್ದೆ. ಇಲ್ಲಿ ರೈತರ ಬೆಳೆ ನಾಶದ ವಿಷಯವಾಗಿ ವಾರ್ಷಿಕವಾಗಿ ಇಷ್ಟಿಷ್ಟು ಕೋಟಿ ಕೊಟ್ಟಿದ್ದೀವಿ ಇಂಥ ತಾಲೂಕುಗಳಲ್ಲಿ ಅಂತ ಇವರು ಮೆನ್ಷನ್ ಮಾಡ್ತಾರೆ. ಆದರೆ ಇದು ಭಾಳ ಅನ್ಸೈಂಟಿಫಿಕ್ ಆಗಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಇವತ್ತು ಒಂದು ಕಾಫಿ ಗಿಡಕ್ಕೆ ಇವರು ಪರಿಹಾರನ 250 ರೂಪಾಯಿ ಕೊಡ್ತಾರೆ. ಆದರೆ ಇವತ್ತೊಂದು ಕಾಫಿ ಗಿಡ ಫಸಲು ಬಿಡಬೇಕಂದ್ರೆ 6 ವರ್ಷಗಳ ಕಾಲಾವಕಾಶ ಬೇಕು ಅದಕ್ಕೆ. ಸೊ ಇಟ್ ಈಸ್ ಸೋ ಅದ್ಗಜಾಂತರ. ಇದು 250 ರೂಪಾಯಿಂದ ರೈತನಿಗೆ ಏನು ಸಿಗ್ತದೆ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಈಗ ನಿನ್ನೆ ಕೂಡ ಬೇಲೂರು ತಾಲೂಕಿನಲ್ಲಿ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆನೆ ಹಿಡಿಯುವಂಥ ಒಂದು ಕಾರ್ಯಾಚರಣೆ ಕೂಡ ಯಶಸ್ವಿಯಾಗಿ ಮಾಡಿದ್ದಾರೆ. ಒಂದು ಆನೆ ಕೂಡ ಹಿಡಿದಿದ್ದಾರೆ. ಆ ಕಾರ್ಯಾಚರಣೆಯಲ್ಲಿ 1 ಎಕರೆ ನಿಮಗೆ ಗಮನ ತರಕ್ಕೆ ಬಯಸ್ತೀನಿ. 1 ಎಕರೆ ಎಲ್ಲ ಸ್ಮಾಲ್ ಟೈಮ್ ಫಾರ್ಮರ್ಸು, ಎಲ್ಲ ಕೂಲಿ ಕಾರ್ಮಿಕರೇ ಇರೋದು. 1 ಎಕರೆ ರೈತರ ಬೆಳೆ ನಾಶ ಆಗಿದೆ. ಇದೊಂದು ಯೋಚನೆ ಮಾಡಬೇಕಾದ ಸಂಗತಿ ಅಂತ ಹೇಳಕ್ಕೆ ಬಯಸ್ತೀನಿ, ಮೊದಲನೇ ವಿಷಯ. ಎರಡನೇ ವಿಷಯವಾಗಿ ಈ ಏನು ಪ್ರಾಣಹಾನಿ ಪ್ರಕರಣಗಳನ್ನ ಇಷ್ಟಿಷ್ಟು ಲಕ್ಷ ಕೊಡ್ತಾ ಇದ್ದೀವಿ ಅಂತ, ಹೌದು, ಇಲ್ಲೂ ಕೂಡ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ, ವಾರ್ಷಿಕವಾಗಿ ಉತ್ತರ ಕೊಟ್ಟಿದ್ದಾರೆ. ಈ ಮೊನ್ನೆ ಬಜೆಟಲ್ಲೂ ಕೂಡ 15 ಲಕ್ಷದಿಂದ 20 ಲಕ್ಷ ರೂಪಾಯಿಗೆ ಅದನ್ನ ಏರಿಕೆ ಮಾಡಿದ್ದಾರೆ. ಹೌದು, ಅದು ಸ್ವಾಗತಾರ್ಹ. ಬಟ್ ಒಂದು ನಾನು ಈ ವಿಷಯದಲ್ಲಿ ಕೇಳಕ್ಕೆ ಬಯಸೋದು, ಇವತ್ತು ಮನುಷ್ಯನ ಜೀವಕ್ಕಿಂತ ಇವತ್ತು ದುಡ್ಡು ದೊಡ್ಡದಲ್ಲ. ಇಲ್ಲಿ ಒಂದು ಗಮನಿಸಬೇಕಾಗಿರೋ ವಿಷಯ ಮನೆ ಸಚಿವರಲ್ಲಿ ನಾನು ತರಕ್ಕೆ ಬಯಸೋದು ಅಂದರೆ, ನಾನು ಭೇಟಿ ಕೊಟ್ಟಂಥ ಮನೆಗಳಲ್ಲಿ ಎಲ್ಲ ಕುಟುಂಬಗಳು ಕೂಡ ಸ್ಮಾಲ್ ಟೈಮ್ ಫಾರ್ಮರ್ಸು, 1 ಎಕರೆ 3/4 ಎಕರೆ ಈ ಥರ ಇರೋಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಆಮೇಲೆ ಎರಡನೇ ವಿಷಯ ಅಂದರೆ ಎಲ್ಲ ಕೂಲಿ ಕಾರ್ಮಿಕರು. ಇನ್ನು ಮೂರನೇ ವಿಷಯ ಅಂದರೆ, ಈಗ ಒಬ್ಬ ಏನು ಸಾವಿಗೆ ಒಳಗಾಗಿದ್ದಾರೆ ಅವ್ರ ಮೇಲೆ ಡಿಪೆಂಡ್ ಆಗಿರೋಂಥ ಫ್ಯಾಮಿಲಿಗಳು ಎಲ್ಲ ಪ್ರೊಡಕ್ಟಿವ್ ಏಜ್ ಇರೋಂಥ. ಈಗ ಒಂದು ಫ್ಯಾಮಿಲಿ, ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಮೊನ್ನೆ ಕಾಗೋಡಲ್ಲಿ ಮೊನ್ನೆ ಕಣ್ಗುಪ್ಪೆಯಲ್ಲಿ ಏನಾಗಬೇಕು ಮಂತ್ರಿಗೆ ಅದನ್ನ ಹೇಳಿ, ಅವರಿಗೆಲ್ಲ ಏನಾಗಬೇಕು. ಇದು ಎರಡನೇ ವಿಷಯ. ಮೂರನೇ ವಿಷಯ, ಈ ರೈಲ್ವೆ ಬ್ಯಾರಿಕೇಡಿಂಗ್ ಬಗ್ಗೆನೂ ಮೆನ್ಷನ್ ಮಾಡಿದ್ದಾರೆ ಉತ್ತರದಲ್ಲಿ. ಈಗ ನಮ್ಮ ಜಿಲ್ಲೆಯಲ್ಲಿ ಶೆಟ್ಟಿಯಿಂದ ಶುರುವಾಗಿ ಮಾಗಲು ಸೇತುವೆವರೆಗೂ, ಹೇಮಾವತಿ ನದಿ ಸೇತುವೆವರೆಗೂ ಸುಮಾರು 35 ಕಿಲೋಮೀಟರ್ 50 ಕೋಟಿ ರೂಪಾಯಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ರೈಲ್ವೆ ಬ್ಯಾರಿಕೇಡಿಂಗ್ ಬಗ್ಗೆ ಮತ್ತೆ ಬಜೆಟಲ್ಲಿ ಕೂಡ ಮೆನ್ಷನ್ ಮಾಡ್ತಾರೆ. ಅದು ತುಂಬ ಅಸಮರ್ಪಕ ಅಂತ ಹೇಳಕ್ ಬಯಸ್ತೀನಿ. ಯಾಕೆಂದರೆ ರೈಲ್ವೆ ಬ್ಯಾರಿಕೇಡಿಂಗ್ ಮಾಡಿದರೂ ಕೂಡ ಆನೆಗಳು ನುಸುಳು ಬರ್ತಾ ಇದೆ. ಇನ್ನು ಮುಂದಕ್ಕೆ ರೈಲ್ವೆ ಬ್ಯಾರಿಕೇಡಿಂಗ್ ಮಾಡಿದ್ರೆ ಆನೆಗಳಾಗಲೇ ಒಳಗಡೆ ಇದ್ದಾವೆ. ಸೊ ಇದ್ರ ಬಗ್ಗೆ ಒಂದು ಪರಿಗಣಿಸಬೇಕು ಅಂತ ಮನಸ್ಸುಗಳಲ್ಲಿ ಹೇಳಕ್ ಬಯಸ್ತೀನಿ. ಇನ್ನು ಮುಖ್ಯವಾಗಿ ಒಂದು ವೈಲ್ಡ್ ಎಲಿಫೆಂಟ್ ಸಾಫ್ಟ್ ರಿಲೀಸ್ ಸೆಂಟರ್ನ ಭದ್ರಾ ಟೈಗರ್ ರಿಸರ್ವ್ ಅಲ್ಲಿ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಕ್ಕೆ ಬಯಸ್ತಾ ಇದ್ದಾರೆ. ನಾನು ಒಂದು ಮನವಿ ಮಾಡೋದೇನೆಂದರೆ, ಎಷ್ಟು ದೂರಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ, ಯಾಕಂದ್ರೆ ಇಲ್ಲಿ ನಂಬರ್ ಆಫ್ ಕೇಸಸ್ ಜಾಸ್ತಿ ಇದೆ, ಕಾನ್ಸಂಟ್ರೇಷನ್ ಆಫ್ ಎಲಿಫೆಂಟ್ಸ್ ಜಾಸ್ತಿ ಇದೆ, ಕಾನ್ಫ್ಲಿಕ್ಟ್ಸ್ ಜಾಸ್ತಿ ಇದೆ. ಇಲ್ಲೂ ಒಂದು ಮಾಡಬೇಕು ಅನ್ನೋದು ನಾನೊಂದು ಸಚಿವ ಹೇಳಿ, ಅವ್ರು ಹೇಳಿ. ಏನಾದ್ರು ಉಪ ಪ್ರಶ್ನೆ ಇದ್ರೆ ಮತ್ತೆ ಕೇಳಿ. ಸನ್ಮಾನ್ಯ ಸಭಾಪತಿಗಳ, ಮಾನವ ಪ್ರಾಣಿ ಸಂಘರ್ಷ ಇದು ಅನಾದಿ ಕಾಲದಿಂದಲೂ ಇದೆ. ಈಗ ಇತ್ತೀಚೆಗೆ ಈ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಾ ಇದೆ, ನಾವೆಲ್ಲ ನೋಡ್ತಾ ಇದ್ದೇವೆ. ಪ್ರತಿ ವರ್ಷ ಸುಮಾರು 50-65 ಜನ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಮೃತಪಡ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಈ ಕರೋನಾ ಬಂದ ನಂತರ ಸುಮಾರು 60ರಿಂದ 80 ಆನೆಗಳು ಅರಣ್ಯದಿಂದ ಹೊರಗಡೆ ಬಂದಿದ್ದಾವೆ. ಒಂದು ಕಡೆಯಿಂದ ಒಂದು ಕಡೆ ಚಲನವಲ್ಲ ನಡೀತಾ ಇದೆ. ಇಂಥದ್ದರಲ್ಲಿ ಇವತ್ತು ಆ ಜಿಲ್ಲೆಯಲ್ಲಿ ಸುಮಾರು 4ರಿಂದ 5 ಜನ ಈಗ ಸುಮಾರು 5-6 ವರ್ಷದಿಂದ 10 ವರ್ಷದಿಂದ ನಾವು ನೋಡಿದರೆ ಮೃತಪಡ್ತಾ ಇದ್ದಾರೆ ಮತ್ತು ರೈತರ ಬೆಳೆನೂ ನಷ್ಟ ಆಗ್ತಾ ಇದೆ. ಮಾನ್ಯ ಸಭಾಪತಿಗಳೇ, ಇದು ಇವತ್ತು ಈ ಭೂಮಿ ಮೇಲೆ ಎಲ್ಲ ಜೀವ ಜಂತುಗಳಿಗೆ ಯಾವ ರೀತಿಯಲ್ಲಿ ಮನುಷ್ಯನಿಗೆ ಬದುಕಲಿಕ್ಕೆ ಹಕ್ಕಿದೆ, ಅವಕ್ಕೂ ಹಕ್ಕಿದೆ. ಇವತ್ತು ವನ್ಯಜೀವಿ ಸಂರಕ್ಷಣೆ ಜೊತೆಯಲ್ಲಿ ಅದಕ್ಕಿಂತ ಅತ್ಯಂತ ಪ್ರಮುಖವಾದಂಥದ್ದು ಮನುಷ್ಯನ ಜೀವ ಸಂರಕ್ಷಣೆ ಮಾಡುವಂಥದ್ದು. ಏಕೆಂದರೆ ಜೀವ ಅತ್ಯಮೂಲ್ಯವಾದಂಥದ್ದು. ನಾವು ಪರಿಹಾರ ಕೊಡ್ಬೋದು, ಆದರೆ ಇವತ್ತು ಜೀವ ಮತ್ತೆ ಮರಳಿ ವಾಪಸ್ ತರಲಿಕ್ಕೆ ಸಾಧ್ಯ ಇಲ್ಲ. ಇಂಥದ್ದರಲ್ಲಿ ಹಾಸನ ಜಿಲ್ಲೆಯಲ್ಲಿ ನಾನು ಸುಮಾರು ಸಚಿವನಾದ ಮೇಲೆ 5 ಸಲ ಭೇಟಿ ಕೊಟ್ಟಿದ್ದೇನೆ.
ಭಾಳಷ್ಟು ಮುಂಜಾಗ್ರತೆ ಕ್ರಮ ನಾವು ತೆಗೆದುಕೊಂಡಿದ್ದೇವೆ. ಈಗಾಗಲೇ ಸುಮಾರು ವರ್ಷದಿಂದ ಏನು ಆನೆಗಳು ಅರಣ್ಯದಿಂದ ಹೊರಗಡೆ ಇದ್ದಾವೆ, ಅದಕ್ಕೂ ಭಾಳಷ್ಟು ಕಾರಣಗಳಿದ್ದಾವೆ. ನಗರೀಕರಣ ಆಗಿದೆ, ಅಲ್ಲಿ ಬರ ಇದೆ, ಮತ್ತೊಂದಿದೆ, ನೀರು ಸಿಗೋದಿಲ್ಲ, ಆಹಾರ ಸಿಗೋದಿಲ್ಲ, ಇಂಥವೆಲ್ಲ ಅನೇಕ ಸಮಸ್ಯೆಗಳಿಂದಾಗಿ ಸುಮಾರು ವರ್ಷದಿಂದ. ಮತ್ತು ಅರಣ್ಯ ಕಾಫಿ ಎಸ್ಟೇಟ್ಗೆ ವ್ಯತ್ಯಾಸ ಇಲ್ಲದೇ ಇದ್ದ ಕಾರಣ ಅಲ್ಲೇ ಹುಟ್ಟುತ್ತಾ ಇದ್ದಾವೆ, ಅಲ್ಲೇ ಅವೆಲ್ಲ ವಾಸ ಮಾಡ್ತಾ ಇದ್ದಾವೆ. ಇದು ಕೊಡಗುನಲ್ಲಿ ಸಮಸ್ಯೆ ಇದೆ, ಹಾಸನದಲ್ಲಿ ಸಮಸ್ಯೆ ಇದೆ, ಚಿಕ್ಕಮಗಳೂರಲ್ಲಿ ಸಮಸ್ಯೆ ಇದೆ. ಮೂರು ಒಂದೇ ಕಡೆ ಬಾರ್ಡರ್ ಬರ್ತವೆ. ಇದಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರ ಕಂಡುಕೊಳ್ಬೇಕು ಮತ್ತು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿಯಂತ್ರಣ ಮಾಡಬೇಕು ಅಂತೇಳಿ ಹಾಸನದಲ್ಲೇ ಒಂದು ನಿಯಂತ್ರಣ ಕೊಠಡಿ ಮಾಡಿದ್ದೇವೆ. ಇವತ್ತು ಎಲ್ಲ ರೀತಿಯಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ವಾಟ್ಸಪ್ ಗುಂಪುಗಳ ರಚನೆ ಮಾಡಿದ್ದೇವೆ. ಗ್ರಾಮ ಪಂಚಾಯಿತಿಯಿಂದ ಜಿಲ್ಲಾಡಳಿತವನ್ನು ಸೇರಿಸಿಕೊಂಡು ಎಲ್ಲ ಇಲಾಖೆಗಳನ್ನು ಸೇರಿಸಿಕೊಂಡು ಆನ್ಲೈನ್ ಚಲನವಲನಗಳ ಬಗ್ಗೆ ಮಾಹಿತಿ ಕೊಡುವಂಥದ್ರ ಬಗ್ಗೆನೂ ಕ್ರಮ ತೆಗೆದುಕೊಂಡಿದ್ದೇವೆ. ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ, ಆ್ಯಂಟಿ ಡಿಪ್ರೆಡೇಷನ್ ಕ್ಯಾಂಪ್ ಅಲ್ಲಿದೆ, ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಇಕ್ಕಿದ್ದೇವೆ, ಅಧಿಕಾರಿಗಳ ಒಂದು ತಂಡನೂ ಅಲ್ಲೇ ಇದೆ. ಮತ್ತು ಈ ಎರಡೇ ತಿಂಗಳಲ್ಲಿ ಒಂದು ದುರದೃಷ್ಟ ಅಂತ ಹೇಳಿದರೆ 4 ಜನ ಅಲ್ಲಿ ನಿಮ್ಮ ಬೇಲೂರಿನಲ್ಲಿ ಮೃತಪಟ್ಟಿದ್ದಾರೆ. ನಾನು ಅಧಿವೇಶನ ಪ್ರಾರಂಭ ಆಗೋ ದಿವಸನೇ 3ನೇ ತಾರೀಕಿಗೆ ಅಲ್ಲಿ ಹೋಗಿ ಇನ್ನೊಂದು ಸಭೆಯನ್ನು ಮಾಡಿ ಇವತ್ತು ಭಾಳಷ್ಟು ಇದಕ್ಕೆ ಪರ್ಯಾಯ ಒಂದು ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ರಾಜ್ಯ ಮಟ್ಟದಲ್ಲಿ ಒಂದು ಆನೆ ಸಂಘರ್ಷ, ಮಾನವ ಸಂಘರ್ಷದ ಬಗ್ಗೆ ಸಮ್ಮೇಳನ ಮಾಡಿದ್ದೇವೆ, ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನು ಮಾಡಿದ್ದೇವೆ. ಮತ್ತು ತಜ್ಞರ ಒಂದು ಇವತ್ತು ಸ್ಟಡಿ ಮಾಡಲಿಕ್ಕೂ ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್ ಅಂತ ತಜ್ಞರನ್ನು ಒಳಗೊಂಡು ಇದರ ಅಧ್ಯಯನ ಮಾಡಬೇಕು.